ಆತ್ಮೀಯರೇ ನಮಸ್ಕಾರ. ನಾವಿವತ್ತು ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ನ 3 ದಿನದ ಕಾರ್ಯಕಾರದಲ್ಲಿದ್ದೇವೆ. 2ನೇ ದಿನ ಇವತ್ತು. ಸರ್ ನಮಗೆಲ್ಲರಿಗೂ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಪುಸ್ತಕ ನಿಮಗೆ ಗೊತ್ತಿರ್ಬೋದು, ಬುಕ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಈ ಪುಸ್ತಕ ಅನ್ನೋದಿದೆಯಲ್ಲ, ಇದು ಒಂದು ಉತ್ತಮ ಗುರು, ಒಳ್ಳೆ ಗೈಡ್ ಹಾಗೂ ಒಳ್ಳೆ ಫ್ರೆಂಡ್ ಕೂಡ. 10 ಜನ ಫ್ರೆಂಡ್ಸ್ ಇಟ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಪುಸ್ತಕ ನಮ್ಮ ಜೊತೆ ಇರೋದು ತುಂಬ ಉತ್ತಮ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಈ ಪುಸ್ತಕ ಅನ್ನೋದು ಉದಾಹರಣೆಗೆ ಒಂದು ಭಗವದ್ಗೀತೆಯನ್ನು ತಗೊಳ್ಳೋಣ. ನಾನು ಸುಮಾರು ಕಡೆ ಓದಿದ್ದೀನಿ. ಬಾಪು ಆದಂಥ ಮಹಾತ್ಮ ಗಾಂಧೀಜಿಯವರು ಇರಬಹುದು, ಐನ್ಸ್ಟೈನ್ ಒಳ್ಳೆಯ ಸೈಂಟಿಸ್ಟ್, ಅವರು ವರ್ಲ್ಡ್ ಫೇಮಸ್ ಸೈಂಟಿಸ್ಟ್, ಇವರೆಲ್ಲರೂ ಗೀತಾನ ಪ್ರತಿ ಸಲ ಓದಿದಾಗಲೂ ಕೂಡ ಅವರಿಗೆ ಅದು ಬೇರೆಯಾದ ಒಂದು ಪಾಠವನ್ನೇ ಕಲಿಸಿದೆ. ಅಂದರೆ ಅರ್ಥ ಏನು? ಪ್ರತಿ ಒಂದು ಪುಸ್ತಕ, ನೀವು ಯಾವುದೇ ಒಂದು ಪುಸ್ತಕ ತಗೊಂಡ್ರೆ ಅದು ಗುರು ಇದ್ದ ಹಾಗೆ. ಗುರು ಹೇಳ್ಕೊಡ್ತಾ ಬೇಜಾರಾಗ್ಬೋದೇನೋ, ನೀವು ಎಷ್ಟು ಸಲ ಓದಿದ್ರೂ ಕೂಡ ಆ ಪುಸ್ತಕ ನಿಮಗೆ ಬೇಜಾರೇ ಮಾಡೋದಿಲ್ಲ. ಪ್ರತಿ ಸಲ ನಿಮಗೆ ಹೊಸತನ್ನ ಕಲಿಸ್ತಾ ಹೋಗುತ್ತೆ. ಪ್ರತಿ ಬಾರಿ ನೀವು ಆ ಪುಸ್ತಕವನ್ನು ಓದಿದಾಗ ಕೂಡ ನಿಮಗೆ ಬೇರೆಯಾದ ಆ್ಯಂಗಲ್ನಲ್ಲಿ ಆ ವಿಷಯ ಮನ್ನಣೆ ಆಗುತ್ತೆ. ಸೊ ಹೀಗೆ ನಾವು ಒಂದು ಪುಸ್ತಕವನ್ನು ಗುರು ರೀತಿನಲ್ಲಿ ನೋಡ್ಬೋದು. ಒಬ್ಬ ಉತ್ತಮ ಗೈಡ್ ಅಂತ ಹೇಳ್ಬೋದು. ಉದಾಹರಣೆಗೆ ನಾನು ಏನೋ ಒಂದು ಪಾಕಶಾಲೆ ಅಂದರೆ ಅಡುಗೆ ಮನೆಯಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಒಳ್ಳೆ ಉತ್ತಮ ಹ್ಯಾಂಡ್ ಬುಕ್ಕನ್ನು ಇಟ್ಕೊಂಡಾಗ ನನಗೆ ಒಳ್ಳೆ ಅಡುಗೆಯನ್ನು ಮಾಡಿ ಅದನ್ನು ಬಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ನಾವು ಒಳ್ಳೆಯ ಫ್ರೆಂಡ್ ಅಂತ ಕೂಡ ಹೇಳಿದೆ. ನಾವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ, ಬೇಜಾರಾಗಿದೆ, ಹೀಗೆ ಹಲವಾರು ಕಾರಣಗಳಿರ್ಬೋದು. ನಾವು ಒಳ್ಳೆಯ ಬುಕ್ಸನ್ನು ನಮ್ಮ ಲೈಬ್ರರಿನಲ್ಲಿ ಇಟ್ಕೊಂಡಾಗ ನಾವು ಆ ಬುಕ್ಸನ್ನು ತೆಗೆದು ಓದಿದಾಗ ನಮ್ಮ ಮನಸ್ಥಿತಿ ಸರಿ ಹೋಗುತ್ತೆ, ನಾವು ನಮ್ಮನ್ನು ಸುಧಾರಿಸ್ಕೊಳ್ಬೋದು. ಅದರ ಜೊತೆಗೆ ನಮಗೆ ಹೆಚ್ಚು ಮಾಹಿತಿ ಕೂಡ ಸಿಗುತ್ತೆ, ಹೌದಲ್ಲ? ಹಾಗಾದರೆ ಈ ಪುಸ್ತಕಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿಯ ಬಯೋಗ್ರಫಿ ಅಥವಾ ಆಟೋಬಯೋಗ್ರಫಿಯನ್ನು ನಾವು ಓದಿದಾಗ ಏನಾಗುತ್ತೆ, ಆ ವ್ಯಕ್ತಿಯ ಜೀವನದಲ್ಲಿ ಮಾಡಿಕೊಂಡಂತಹ ಎಷ್ಟೋ ತಪ್ಪುಗಳು, ಸರಿದಾರಿಗಳು, ಇದೆಲ್ಲ ನಮಗೆ ಒಂದು ಅನುಭವಕ್ಕೆ ಬರುತ್ತೆ. ಇದರಿಂದ ನಾವೇನು ಮಾಡ್ಬೋದು, ನಮ್ಮ ದಾರಿಯಲ್ಲಿ, ನಮ್ಮ ಹಾದಿಯಲ್ಲಿ, ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡ್ದಲೇ ಇರೋ ಥರ ನಾವು ನಡ್ಕೊಳ್ಬೋದು. ಇನ್ನೊಂದು, ಬೇರೆಯವರಿಂದ ನಾವು ಪಾಠ ಕಲಿತೀವಿ. ಸೊ ಆದಷ್ಟು ನಾವು ಹೆಚ್ಚು ಬಯೋಗ್ರಫಿ, ಆಟೋಬಯೋಗ್ರಫಿ ಈ ಥರ ಪುಸ್ತಕಗಳನ್ನು ಓದಬೇಕು. ಇದಲ್ಲದೆ ನಾಲೆಡ್ಜ್ ಬುಕ್ ಅಂದರೆ ಉದಾಹರಣೆಗೆ ಸಾಫ್ಟ್ ಸ್ಕಿಲ್ ಬುಕ್ಸ್ ಇರಬಹುದು. ನಾವೀಗ ಉತ್ತಮ ಭಾಷಣಕಾರ ಆಗೋದು ಹೇಗೆ, ಅಥವಾ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೊಳೋದು ಹೇಗೆ, ಅಥವಾ ನಾವು ರೈಟಿಂಗ್ ಸ್ಕಿಲ್ಸ್, ಈಗ ಪುಸ್ತಕನ ಬರೆಯೋದು ಅಥವಾ ಆರ್ಟಿಕಲ್ಸ್ನ ಬರೆಯೋದು, ಹೀಗೆ ಹಲವಾರು ಒಂದು ಸಾಫ್ಟ್ ಸ್ಕಿಲ್ಸ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನ ಪುಸ್ತಕದ ಮುಖಾಂತರ ತುಂಬ ಜನ ಕಳಿಸಿದ್ದಾರೆ. ಅದೇ ಥರ ನಮ್ಮ JP ಸರ್ ಕೂಡ ಅವರ ಅನುಭವದಿಂದ, ಅವರ ಪೂರ 20-25 ವರ್ಷದ ಅನುಭವದಿಂದ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ನಾವು ಆ ಪುಸ್ತಕಗಳನ್ನು ಓದೋದ್ರಿಂದ ನಮಗೇನಾಗುತ್ತೆ, ನಾವು ಉತ್ತಮ ಸ್ಪೀಕರ್ಸ್ ಆಗ್ತೀವಿ, ಉತ್ತಮ ವಾಗ್ಮಿಗಳಾಗ್ತೀವಿ, ಗುಡ್ ಕಮ್ಯುನಿಕೇಟರ್ಸ್ ಆಗ್ತೀವಿ. ಸೊ ಆದ್ದರಿಂದ ಯಾವಾಗಲೂ ನಾವು ಪುಸ್ತಕಗಳನ್ನು ಓದೋದ್ರಿಂದ ಹೆಚ್ಚನ್ನು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಹೆಚ್ಚು ಎಕ್ಸ್ಪೋಜರ್ ಸಿಗುತ್ತೆ. ಹೆಚ್ಚು ಎಕ್ಸ್ಪೋಜರ್ ಸಿಕ್ಕಾಗ ಏನಾಗುತ್ತೆ, ನಮಗೆ ಒಂದು ನಾಲೆಡ್ಜ್, ಒಂದು ಕೆಪಾಬಿಲಿಟಿ ಸಿಗುತ್ತೆ. ಒಂದು ಏನಂತ ಹೇಳಿದ್ರೆ, ನಾವು 10 ಜನರ ಮಧ್ಯದಲ್ಲಿ ಇದ್ದರೆ ಕೂಡ ನಮ್ಮ ಒಂದು ಜ್ಞಾನ ಏನಿರುತ್ತೆ ಅದು ಎಲ್ಲರಿಗಿಂತ ಮೇಲಿರುತ್ತೆ. ಆದ್ರಕ್ಕಿಂತ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಪುಸ್ತಕವನ್ನು ಹೆಚ್ಚು ಕೊಂಡು ಓದಿ ಪುಸ್ತಕವನ್ನು. ಒಂದು ಪುಸ್ತಕನ ಕೊಂಡು ಓದೋದ್ರಿಂದ ಎಷ್ಟು ಲಾಭ, ಇನ್ನೊಬ್ಬರ ಹತ್ರ ಇಸ್ಕೊಂಡು ಓದಿ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪುಸ್ತಕ ಓದೋದ್ರಿಂದ ತುಂಬ ಅನುಕೂಲ ಇದೆ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.